ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋ ಬಂದುಬಿಟ್ಟು ಕಂಪ್ಲೀಟಾಗಿ ಏನಂತಂದರೆ BS ನರ್ಸಿಂಗ್ ಮಾಡಿರ್ತಕ್ಕಂಥ ಸ್ಟೂಡೆಂಟು ಎಲ್ಲ ಒಂದು ನರ್ಸಿಂಗ್ ಸ್ಟೂಡೆಂಟಿಗೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನಾನು ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಒಂದು ಸಬ್ಸ್ಕ್ರೈಬ್ ಆಗಿ ಒಂದು ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ, ಯಾಕೆಂತಂದರೆ ನಾನು ಕನ್ನಡದಲ್ಲಿ ಯಾರೂ ಕೂಡ ಹೇಳಲ್ಲ ಕಣ್ರಿ. ಓಕೆ, ಸೊ ಹಂಗಾಗಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ವಾಟ್ಸಪ್ ಚಾನಲ್ ಇದೆ, ಹೋಗ್ಬಿಟ್ಟು BS ನರ್ಸಿಂಗ್ RJHS ಅಂತ ಹೋಗ್ಬಿಟ್ಟು ಜಾಯಿನ್ ಕೂಡ ಆಗ್ಬೋದು. ಓಕೆ, ಈಗ ವಿಷಯಕ್ಕೆ ಬರ್ತೀನಿ. ನಮ್ಮ ಒಂದು ವೀಡಿಯೋಸ್ ನೀವು 1x ಇಟ್ಕೋ ಅಂತ ಕೇಳಲ್ಲ, 1.5x ಇಟ್ಕೋ ಅನ್ನೋರು ಕೇಳಿ, ಬಟ್ ಒಟ್ಟಿನಲ್ಲಿ ಕಂಪ್ಲೀಟಾಗಿ ವಾಚ್ ಮಾಡಿ, ಯಾಕಂದರೆ ಕನ್ಫ್ಯೂಷನ್ ಆಗ್ತದೆ. ಅದರಲ್ಲೂ ಕೂಡ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಭಾಳಷ್ಟು ಗೊಂದಲಗಳಿದ್ದಾವೆ ನಿಮಗೂ ಕೂಡ, ಅದನ್ನೆಲ್ಲನೂ ಕೂಡ ಬಗೆಹರಿಸ್ತೀನಿ. ಈಗ ವಿಷಯಕ್ಕೆ ಬರೋದಂತಂದರೆ, ನಾನು ನಿಮಗೆ ಗ್ರೇಸ್ ಮಾರ್ಕ್ಸ್ ಏನು ಮಾಡ್ತೀನಿ ಅಂತಂದರೆ 2 ಭಾಗ ಆಗಿ ಡಿವೈಡ್ ಮಾಡ್ಕೊತೀನಿ. ಒಂದು ಇಯರು, ಇನ್ನೊಂದು ಸೆಮ್. ಓಕೆ, ಇಯರ್ಗೆ ಬೇರೆ ಥರ ಗ್ರೇಸ್ ಮಾರ್ಕ್ಸ್ ಅಂದರೆ ಪ್ಯಾಟರ್ನ್ ಬೇರೆ ಇದೆ, ಆ್ಯಂಡ್ ಸೆಮ್ಮರು ಕೂಡ ಪ್ಯಾಟರ್ನ್ ಬೇರೆ ಇದೆ. ಮೊದಲಿಗೆ ಇಯರ್ ಅವ್ರಿಗೆ ಮಾಡಿಬಿಡ್ತೀನಿ, ಕ್ಲಾರಿಟಿ ಮಾಡಿಬಿಡ್ತೀನಿ. ಇಯರ್ ಅವ್ರಿಗೆ ಯಾವ ರೀತಿ ಬರ್ತದೆ, ಎಷ್ಟು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಂತಂದರೆ ನೋಡಿ, ಹೇಳ್ತಿದ್ದೀನಿ ನೋಡಿ, 7 ಮಾರ್ಕ್ಸ್ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಅಂದರೆ ಇದನ್ನು 5 and 2 ಅಂತ ಡಿವೈಡ್ ಮಾಡಬಹುದು ನಾವು. ಓಕೆ, ಯಾಕೆ 5 and 2 ಅಂತ ಮಾಡಿದ್ನಿ ಅಂದರೆ, ಒಂದು ಸಬ್ಜೆಕ್ಟ್ಗೆ ಮ್ಯಾಕ್ಸಿಮಮ್ಮು 5 ಏನು ಮಾಡ್ಬೋದು ಅಂತಂದರೆ ಗ್ರೇಸ್ ಮಾರ್ಕ್ಸ್ ಕೊಡಬಹುದು. ಓಕೆ, ಲೈಕ್ ಈಗ ಯಾವ ರೀತಿ ಕೊಡ್ತಾರೆ, ಹೇಗೆ ಕೊಡ್ತಾರೆ ಅಂತಂದು ಹೇಳ್ತಾ ಹೋಗ್ತೀನಿ. ಈಗ ಗೊತ್ತಿರಬೇಕು, ಇದು ಯಾವುದೇ ರೀತಿಯಾಗಿ ಈಗ ಇವ್ಯಾಲ್ಯೂಯೇಟರ್ ಕೊಡೋದಂಥದ್ದಲ್ಲ, ಆಟೋಮೆಟಿಕ್ ಬರ್ತದೆ. ಇದು ಆಟೋಮೆಟಿಕ್ ಬರ್ತದೆ. ಲೈಕ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಹುಡುಗರಿಗೆ ಕ್ವಶನ್ ಇರ್ತದೆ ಗ್ರೇಸ್ ಮಾರ್ಕ್ಸ್ ಅಂತಂದರೆ, ಈಗ ಯಾವುದೋ ಒಂದು ಹಿಂದೆ ಕಲ್ತಕ್ಕಂಥ ಕೆಲವೊಂದಿಷ್ಟು ಈಗ ಸೆಕೆಂಡ್ PUC ಅಥವಾ ನೀಟು KCET ಬರೆದಾಗ ಏನೋ ಕ್ವಶನ್ಸ್ ರಾಂಗಾಗಿ ಬಂದು ಅಥವಾ ಔಟ್ ಆಫ್ ಸಿಲೆಬಸ್ ಬಂದುಬಿಟ್ಟು ಕ್ವಶನ್ಸ್ ತೆಗೆದಿರ್ತಾರೆ, ಹಂಗಾಗಿ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಂತ. ಆ ರೀತಿ ಅಲ್ಲ, ಗ್ರೇಸ್ ಮಾರ್ಕ್ಸ್ ಇರೋದು ಯಾರಾದರೂ ಫೇಲ್ ಆಗೋ ಸ್ಟೂಡೆಂಟ್ ಇತ್ತಂದರೆ ಅವ್ರನ್ನ ಪಾಸ್ ಮಾಡೋಕ್ಕಂತ ಕೆಲವೊಂದಿಷ್ಟು ಮಾರ್ಕ್ಸ್ಗಳಂತಂದರೆ ನಮ್ಮ ಒಂದು ಯೂನಿವರ್ಸಿಟಿ ಕಡೆಯಿಂದ ಕೊಡ್ತಾರೆ. ಓಕೆ, ಆಟೋಮೆಟಿಕ್ಕಾಗಿ ಕಂಪ್ಯೂಟರ್ ಬೇಸ್ಡ್ ಅದೇನಾಗ್ತದೆ ಅಂದರೆ ಬರ್ತದೆ. ಇದೊಂದು ತಲೆಯಲ್ಲಿರಲಿ. ಓಕೆ, ಇವಾಗ 7 ಮಾರ್ಕ್ಸ್ ಅಂತ ಹೇಳಿದೆ ನಾನು ಅಂದರೆ ಇಯರ್ ಅವ್ರಿಗೆ. ಅದರಲ್ಲಿ 5 and 2 ಅಂತ ಮಾಡಿದೆ, ಮ್ಯಾಕ್ಸಿಮಮ್ 5 ಅಂತ ಹೇಳಿದೆ. ಯಾವ ರೀತಿಯಪ್ಪ ಅಂತಂದರೆ, ಈಗ ಒಂದೇ ಸಬ್ಜೆಕ್ಟ್ ಯಾವುದಾದ್ರೂ ಇದ್ದಾರೆ, ಲೈಕ್ ಎಕ್ಸಾಂಪಲ್ ಈಗ ಕಮ್ಯುನಿಟಿ ಹೆಲ್ತ್ ನರ್ಸಿಂಗು ಅಥವಾ CH ಅದೇನು ಒಂದೇ ಸಬ್ಜೆಕ್ಟ್ 75 ಮಾರ್ಕ್ಸ್ಗೆ ಬರೀತಾರನ್ನ. 75 ಮಾರ್ಕ್ಸ್ಗೆ ಬರೆಯುವಂಥ ಸಬ್ಜೆಕ್ಟ್ಗೆ 5 ಮಾರ್ಕ್ಸ್, ಅದು ಮ್ಯಾಕ್ಸಿಮಮ್ 5. ಅಲ್ಲಿ ಲೈಕ್ 38 ತೆಗಿಬೇಕಲ್ಲೋ, ಅವ್ರು ಪಾಸಾಗಿ 38 ತೆಗಿಬೇಕು. ಅವಾಗ ನೀವು ಇನ್ ಕೇಸ್ 33 ತೆಗೆದಿದ್ರೆ ಪಾಸ್ ಆಗ್ತಾರೆ. ಇನ್ ಕೇಸ್ 32 ತೆಗೆದ್ರೆ, ಹೇಳ್ತಾ ಇದ್ದೀನಿ 32 ತೆಗೆದ್ರೆ, ಓಕೆ 32 ತೆಗೆದ್ರೆ ಅಂದರೆ 38ಕ್ಕೆ 32 ತೆಗೆದ್ರೆ ಫೇಲ್. ಯಾಕಂದರೆ ಅದು ಕ್ಲಿಯರಾಗಿ ಹೇಳ್ತದೆ, ಒಂದೇ ಸಬ್ಜೆಕ್ಟ್ ಅದು ಅಂತಂದರೆ ಈ ಕಮ್ಯುನಿಟಿ ಹೆಲ್ತ್ ನರ್ಸಿಂಗು CET ಎಲ್ಲ ಸಬ್ಜೆಕ್ಟು ಒಂದೇ ಸಬ್ಜೆಕ್ಟು. ಅವು ಏನಾಗ್ತಂತಂದರೆ ಇನ್ ಕೇಸ್ 33 ತೆಗೆದ್ರೆ 5 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಬಂದು ಪಾಸ್ ಆಗ್ತಾರೆ ಬರ್ತಾರೆ. ನೀವು ಈಗ 7 ಮಾರ್ಕ್ಸ್ ಅಂತ ಹೇಳಿದ್ರೆ ಮತ್ತು ಇವಾಗ 5 ಮಾರ್ಕ್ಸ್ ಅಂತಿದ್ರೆ 7 ಮಾರ್ಕ್ಸ್ ಇದೆ ಗ್ರೇಸ್ ಮಾರ್ಕ್ಸ್, ಬಟ್ ಒಂದು ಸಬ್ಜೆಕ್ಟಿಗೆ ಮ್ಯಾಕ್ಸಿಮಮ್ 5 ಕೊಡ್ತಾರೆ. ಓಕೆ, ಅಂದರೆ ಅರ್ಥ ಮಾಡ್ಕೋಬೇಕು, 32 ತೆಗೆದ್ರೆ ಫೇಲು, ಇಲ್ಲಿ 33 ತೆಗೆದ್ರೆ ಪಾಸ್ ಆಗ್ತಾರೆ. ಯಾವಾಗ ಅಂತಂದರೆ ಅದು ಯಾವ ರೀತಿ ಅಂತಂದರೆ ರಿಮೈನಿಂಗ್ ಎಲ್ಲ ಕೂಡ ಸಬ್ಜೆಕ್ಟ್ ಪಾಸ್ ಆಗಿರಬೇಕು. ಕೇವಲ ಅದು ಒಂದೇ ಸಬ್ಜೆಕ್ಟಲ್ಲಿ ಫೇಲ್ 33 ತೊಗೊಂಡಿದ್ರೆ ಅಥವಾ 34 ತೊಗೊಂಡಿದ್ರೆ ಅಥವಾ 35 ತೊಗೊಂಡಿದ್ರೆ ಅಥವಾ 36, 37 ಈ ರೀತಿ ತೊಗೊಂಡಿದ್ರೆ ಗ್ರೇಸ್ ಮಾರ್ಕ್ಸ್ ಬರ್ತದೆ. ಅಂದರೆ ಈ ರಿಮೈನಿಂಗ್ ಎಲ್ಲನೂ ಕೂಡ ಸಬ್ಜೆಕ್ಟ್ ಪಾಸ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಈಗ ಲೈಕ್ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ. ಈಗ ಬರ್ದಾರೆ, ಈಗ ಒಂದು ಸಬ್ಜೆಕ್ಟ್ ಇದೆ ನಂದು, ಈಗ ನಂದು ಯಾವುದೋ ಒಂದು ಸಬ್ಜೆಕ್ಟ್ ಈಗ ಅದೇ CET ಮತ್ತು CET ತೊಗೊಳ್ಳೋಣ, ಮತ್ತು ಇನ್ನೊಂದು ಅಂದರೆ CH ಅಂತ ತೊಗೊಳ್ಳೋಣ. ಈಗ ಒಂದು ಸಬ್ಜೆಕ್ಟಲ್ಲಿ ಎಷ್ಟು ಬಿದ್ದಿದೆ ಅಂತಂದರೆ 37 ಬಿದ್ದಿದೆ ಬರ್ದಾರೆ. ಓಕೆ, ಇನ್ನೊಂದು ಸಬ್ಜೆಕ್ಟಲ್ಲಿ ನನಗೆ 35 ಬಿದ್ದಿದೆ. ಇವಾಗ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಬರ್ದಾರೆ ಅಂತಂದು, ಅವಾಗ ಎರಡಕ್ಕೂ ಕೊಡಲ್ಲ. ಅರ್ಥ ಮಾಡ್ಕೋರಿ, ಎರಡಕ್ಕೂ ಕೊಡಲ್ಲ. ಈಗ ಅರ್ಥ ಈಗ ನಿಮಗೆ 37 ಬಿದ್ದಕ್ಕೆ ಬರ್ದಾರೆ, ಇನ್ನೂ 1 ಮಾರ್ಕ್ಸ್ ಕೊಟ್ಟು ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಇದು ಪಾಸ್ ಆಗ್ತಿತ್ತು. ಇದು 35 ಇದೆ, ಈ 35ಕ್ಕೆ ಈಗ ಇನ್ನೂ ಬರ್ದಾರೆ ಇನ್ನೂ 3 ಕೊಟ್ಟರೆ ಪಾಸ್ ಆಗ್ತಿತ್ತು. 2 ಕೂಡ ಪಾಸ್ ಆಗ್ತಿತ್ತು. ಯಾಕಂದರೆ ಕೇವಲ 4 ಮಾರ್ಕ್ಸ್ ಆಯ್ತಲ್ಲ ಗ್ರೇಸ್ ಮಾರ್ಕ್ಸ್ ಅಂತ ಕೊಡ್ತಾರೆ ಅಂತ ನೀವು ಅಂದ್ಕೊಂಡ್ರೆ ಅದು ಇಲ್ಲ. ಓಕೆ, ರೂಲ್ಸ್ ಬಂದುಬಿಟ್ಟು ಹೇಳ್ತಾ ಇದ್ದೀನಿ, ಒಂದು ಸಬ್ಜೆಕ್ಟ್ಗೆ ಕೊಡ್ತಾರೆ ಮ್ಯಾಕ್ಸಿಮಮ್ 5 ಕೊಡ್ತಾರೆ, ಬಟ್ ಅದು ಈ ರಿಮೈನಿಂಗ್ ಎಲ್ಲನೂ ಕೂಡ ಸಬ್ಜೆಕ್ಟ್ ಪಾಸ್ ಆಗಿರಬೇಕು. ಓಕೆ, ಹಂಗಿದ್ದಾಗ ಮಾತ್ರ ಬರ್ತದೆ. ಇದು ಒಂದು ಸಬ್ಜೆಕ್ಟಿಗೆ ಅರ್ಥ ಆಯ್ತು ಅಂತ ಅನ್ಕೊತೀನಿ. ಆ್ಯಂಡ್ ಈಗ ಕಂಬೈಂಡ್ ಆಗಿ ಬರ್ತವೆ. ಯಾವ ರೀತಿ ಅಂತಂದ್ರೆ, ಈಗ ಎಕ್ಸಾಂಪಲ್ಗೆ ಹೇಳ್ತೇನೆ ನಿಮಗೆ. ಈಗ ಮೊದಲಿಗೆಲ್ಲ ಫಸ್ಟ್ ಇಯರ್ ಹುಡುಗರು ಸ್ಟೂಡೆಂಟಿಗೆ ಅನಾಟಮಿ ಅಥವಾ ಫಿಸಿಯಾಲಜಿ ಈ ರೀತಿಯಾಗಿ ಕಂಬೈಂಡ್ ಆಗಿ ಬರ್ತಾಯಿತ್ತು. ಓಕೆ, ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಬರ್ತಾಯಿತ್ತು ಆ ಒಂದು ಸ್ಟೂಡೆಂಟ್ಗೆ. ಲೈಕ್ ಎಕ್ಸಾಂಪಲ್ ಈಗ ಸದ್ಯಕ್ಕೆ ಈಗಲೂ ಕೂಡ ಲೈಕ್ ಯಾವುದಪ್ಪ ಅಂತಂದರೆ ಈಗ ಲೈಕ್ ಎಕ್ಸಾಂಪಲ್ ನಿಮಗೆ ರಿಸರ್ಚ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಇದೆ. ಓಕೆ, ರಿಸರ್ಚು ಮತ್ತು ಸ್ಟ್ಯಾಟಿಕ್ಸು. ಈಗ ಅಲ್ಲಿ ಯಾವ ರೀತಿ ಆಗ್ತಾವೆ, ಓಕೆ ರಿಸರ್ಚ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಇದೆ. ಓಕೆ, ಈಗ ರಿಸರ್ಚ್ ಸ್ಟ್ಯಾಟಿಸ್ಟಿಕ್ಸ್ ಈಗ ಎರಡಕ್ಕೂ ನಾನು ಅಂದರೆ 38, 37 ಬರುವಂಥ ಕ್ವಶನ್ ಪೇಪರು. ಈ 38ರಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಫಸ್ಟ್ನೇದಕ್ಕೆ 38 ತೆಗೆದು ಬಿಟ್ಟಿದ್ದೀನಿ ನಾನು. ಓಕೆ, ಈಗ ಸ್ಟಾರ್ಟಲ್ಲಿ 38 ಸಾಧ್ಯ ಆಗೋಲ್ಲ.
ಸೊ ಈಗ 38ಕ್ಕೆ ಬೇಡ 30 ತೆಗೆದಿದ್ದೀನಿ ಅನ್ಕೊಳ್ಳಿ. ಓಕೆ 30 ತೆಗೆದಿದ್ದೀನಿ ಅನ್ಕೋರಿ. ಈಗ ಸ್ಟ್ಯಾಟಿಕ್ಸ್ ಏನು ಮಾಡಿದ್ದೀನಿ 3 ತೆಗೆದಿದ್ದೀನಿ ಅಂತಂದರೆ 33 ಆಯಿತು. ಅವಾಗ ಎಷ್ಟು ಕೊಡ್ತಾರೆ ಬ್ರದರ್ ಅಂತಂದರೆ ಇದಕ್ಕೆ 5 ಕೊಡ್ತಾರೆ. ಅವಾಗ ಏನಾಗ್ತದೆ ಎಷ್ಟಾಗ್ತದೆ 38 ಆಗಿ ಪಾಸ್ ಆಗುತ್ತೆ. ಓಕೆ ಇದು ಒಂದು ರೀತಿಯಾಗಿ. ಈಗ ಇನ್ ಕೇಸ್ ಲೈಕ್ 30 ಅಂತ ಹೇಳಿದಲ್ಲ, 30 ತೆಗೆದಲ್ಲಿ ನಾವು ಕೇವಲ 15 ಹಾಕಿದ್ದೀನಪ್ಪ, 15 ಹಾಕಿದ್ದೀನಿ. ಈಗ ಕೆಳಗಡೆ ಒಂದು ಸಬ್ಜೆಕ್ಟ್ ಸ್ಟಾರ್ಟ್ ಬಂದುಬಿಟ್ಟು ಏನು ಮಾಡಿದ್ದೀನಿ ನಾನು 20 ತೆಗೆದಿದ್ದೀನಿ ಅಂತಂದಾಗ ಇವಾಗ ಗ್ರೇಸ್ ಮಾರ್ಕ್ಸ್ ಬರುತ್ತೆ ಖಂಡಿತವಾಗ್ಲೂ ಕೂಡ ಬರ್ತದೆ. ಬಟ್ ರಿಮೈನಿಂಗ್ ಎಲ್ಲನೂ ಕೂಡ ಮೊದಲು ಹಿಂದಿನ ಸಬ್ಜೆಕ್ಟ್ಗಳು ಅಂದರೆ ಪಾಸ್ ಆಗಿರಬೇಕು. ಇವಾಗ ಇಲ್ಲಿ 20 15 ತೆಗೆದಾಗ ಎಷ್ಟಾಗಿರ್ತದೆ 35 ಆಗಿರ್ತದೆ. ಅವಾಗ ಯಾವುದಕ್ಕಾದರೂ ಓಕೆ ಇದಕ್ಕಾದ್ರೂ 3 ಕೊಡ್ಬೋದು ಅಥವಾ ಇದಕ್ಕಾದ್ರೂ 3 ಕೊಟ್ಬಿಟ್ಟು ಏನಾಗ್ತದೆ ಅಂದರೆ ಪಾಸ್ ಅಂದರೆ 38 ಆಗ್ತದೆ, ಪಾಸ್ ಆಗುತ್ತೆ. ಓಕೆ ಆ್ಯಂಡ್ ಇನ್ನೊಂದು ಅರ್ಥ ಮಾಡಿಸ್ತೀನಿ, ಇದು ಕನ್ಫ್ಯೂಷನ್ ಭಾಳ ಆಗ್ತದೆ. ಯಾವಾಗ ಅಂತಂದರೆ ಇವಾಗ ಲೈಕ್ ಎಕ್ಸಾಂಪಲ್ ಹೇಳ್ತಾ ಅಂತಂದರೆ ಈಗ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಓಕೆ 14 ತೊಗೊಂಡಿದ್ದೀರಾ. ಓಕೆ 14 ತೊಗೊಂಡಿದ್ದೀರಾ. ಇನ್ನೂ ಒಂದು ಸಬ್ಜೆಕ್ಟಲ್ಲಿ ಏನು ಮಾಡಿದ್ದಾರೆ ಅಂತಂದರೆ 14 ತೊಗೊಂಡಿದ್ದೀರಾ. ಓಕೆ ಇನ್ನೊಂದು ಸಬ್ಜೆಕ್ಟಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಓಕೆ ಅದನ್ನು ನಿಯರೆಸ್ಟ್ ಹೇಳ್ಬೇಕಾಗ್ತದೆ. ಎಷ್ಟಪ್ಪ ಅಂತಂದರೆ ಓಕೆ 15 ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಈಗ ಎಷ್ಟಾಯಿತು 15 ಬೇಡ 16 ಅಂದ್ಕೊಳ್ಳೋಣ. ಓಕೆ 16 ಬೇಡ, ಓಕೆ 18 ಅನ್ಕೊಂಬಿಡಿ. ಓಕೆ 18 ಅನ್ಕೋರಿ. ಇವಾಗ ವೆಯ್ಟ್ ಓಕೆ ಏನಾದರೂ ಫಾರ್ ಎಕ್ಸಾಂಪಲ್ 18 ಅಂದ್ಕೊಳ್ಳಿ. 18 ಅಂದ್ಕೊಂಡ್ರೆ ಎಷ್ಟಾಗ್ತದೆ ಅಂದರೆ 32 ಆಗ್ತದೆ. ಈ ಒಂದು ಸಿಚುವೇಷನ್ ಇಲ್ಲದಿದ್ದರೂ ಕೂಡ ಏನಪ್ಪ ಆಗ್ತದೆ ಅಂದರೆ ಒಂದಕ್ಕೆ 5 ಕೊಟ್ಟು ಇನ್ನೊಂದಕ್ಕೆ 1 ಕೊಟ್ಟು ಏನಾಗ್ತದೆ ಅಂದರೆ ಪಾಸ್ ಆಗುತ್ತೆ. ಇದು ಕೂಡ ಪಾಸ್ ಆಗುತ್ತೆ ಈ ರೀತಿ ಕಂಡೀಷನ್ ಇದ್ದಾಗ. ಓಕೆ ಇವಾಗ ಅಂದರೆ ಅರ್ಥ ಆಯಿತು ಅನ್ಕೊತೀನಿ. ಅಂದರೆ ಒಂದು ಸಬ್ಜೆಕ್ಟಿಗೆ ಮ್ಯಾಕ್ಸಿಮಮ್ 5 ಕೊಡ್ತಾರೆ. ಈ ಕಂಬೈಂಡಾಗಿ ಬಂದಾಗ ಏನಾಗ್ತದೆ ಅಂತಂದರೆ ಹೆಂಗೋ ಮಾಡಿ 38 ಆಗಬೇಕು, ಹೆಂಗಾದರೂ ಮಾಡಿ 38 ಆದರೆ ಮಾತ್ರ ಬರ್ತದೆ. ಇನ್ ಕೇಸ್ ಮತ್ತು ಬರೆದ್ರೆ ಕೆಲವೊಂದಿಷ್ಟು ನಮಗೆ ಗ್ರೇಸ್ ಮಾರ್ಕ್ಸ್ ಬಂದಿಲ್ಲ ಅಂತಂದರೆ ರಿಮೈನಿಂಗ್ ನೀವು ಕೆಳಗಡೆ ಹಿಂದಿರ್ತಕ್ಕಂಥ ಯಾವುದೋ ಕೂಡ ಸಬ್ಜೆಕ್ಟ್ ಯಾವುದಾದ್ರೂ ಫೇಲ್ ಆಗಿತ್ತು ಅಂತಂದರೆ ಯಾವುದಕ್ಕೂ ಬರಲ್ಲ. ಲೈಕ್ ಎಕ್ಸಾಂಪಲ್ ನಿಮಗೆ ಅರ್ಥ ಮಾಡಿಸ್ತೀನಿ. ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಏನು ಮಾಡಿದ್ರೆ ಅಂತಂದರೆ ನೀವು 37 ತೆಗೆದಿದ್ದೀರಾ ಅಂದರೆ ಸಿಂಗಲ್ ಸಬ್ಜೆಕ್ಟ್ ಅದು 37 ತೆಗೆದಿದ್ದೀರಾ. ಈ ಕಂಬೈಂಡ್ ಆಗಿರೋ ಸಬ್ಜೆಕ್ಟಲ್ಲಿ ಏನು ಮಾಡಿದ್ರೆ ಅಂತಂದರೆ ಒಂದರಲ್ಲಿ ಎಷ್ಟು 30 ತೊಗೊಂಡಿಬಿಟ್ಟು ಇನ್ನೊಂದು ಸಬ್ಜೆಕ್ಟಲ್ಲಿ ಎಷ್ಟು ಅಂತಂದರೆ 7 ತೊಗೊಂಡಿದ್ದೀರಾ. ಓಕೆ ಇವಾಗ ಏನಾಗಿದೆ ಅಂತಂದರೆ ಇದ್ರದ್ದು 37 ಆಗಿದೆ, ಇದ್ರದ್ದು 37 ಆಗಿದೆ ಬರ್ತಾರೆ. ಮತ್ತು ಆವಾಗ ಕೇವಲ ಇದಕ್ಕೊಂದು ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಮತ್ತೆ ಆಗುತ್ತಲ್ಲ ಪಾಸ್ ಆಗುತ್ತಲ್ಲ ಅಂತ ಅನ್ಬೋದು. ಈ ಸಿಚುವೇಷನ್ ಇದ್ದರೂ ಕೂಡ ನಿಮಗೆ ಗ್ರೇಸ್ ಮಾರ್ಕ್ಸ್ ಬರೋಲ್ಲ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಅವ್ರು ಕೊಡೋದು ಏನಂತಂದರೆ ನಿಮಗೆ ಈ ರೀತಿ ಇದ್ದಾಗ 2 ಸಬ್ಜೆಕ್ಟ್ ಅಂತ ಕನ್ಸಿಡರ್ ಆಗ್ತದೆ. ಅದು 2 ಅಂತ ಕನ್ಸಿಡರ್ ಆಗೋ ಬದ್ದು ಏನದು ಒಂದೇ ಆಗುತ್ತದೆ. ಇಲ್ಲಿ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ಬೋದಿತ್ತು, ಯಾಕಂದರೆ ಇಲ್ಲಿ ಕೊಡ್ಬೋದಿತ್ತು. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ಈ ಸಬ್ಜೆಕ್ಟ್ ಪಾಸ್ ಆಗಿಲ್ಲ. ಕೇವಲ ಇದಕ್ಕೆ ಒಂದು ಕೊಟ್ಟರೆ ಪಾಸ್ ಆಗುತ್ತೆ. ಕೇವಲ 2 ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಪಾಸ್ ಆಗುತ್ತೆ. ಬಟ್ ಕೊಡಲ್ಲ. ಯಾಕಂದರೆ ಅವರು ನಿಮ್ಗೆ ಅರ್ಥ ಮಾಡಿಸ್ಬೇಕು. ಅವರು ಒಂದು ಸಿಂಗಲ್ ಸಬ್ಜೆಕ್ಟ್ ಇರುವಂಥದ್ದು ಮತ್ತು ಇನ್ ಕೇಸ್ ಬೇರೆ ಯಾವುದಾದ್ರು ಇತ್ತಂತಂದರೆ ಒಂದೇ ಸಬ್ಜೆಕ್ಟ್ ಅಂತ ಕನ್ಸಿಡರ್ ಆಗಬೇಕು. ಅಂತಂದರೆ ಲೈಕ್ ಈಗ ಇದೇನಾಗಿದೆ ಅಂತಂದರೆ 2 ಸಬ್ಜೆಕ್ಟ್ ಅಂತ ಆಗಿಬಿಟ್ಟಿದ್ದಾಳೆ. ಸೊ ಹಂಗಾಗಿ ಏನಾಗುತ್ತಂದರೆ ಇದಕ್ಕೆ ಮಾತ್ರ ಗ್ರೇಸ್ ಮಾರ್ಕ್ಸು 2 ಸಬ್ಜೆಕ್ಟಿಗೆ ಕೊಟ್ಟಾಗ ಇಲ್ಲಿ ಎಲ್ಲನೂ ಕೂಡ ಪಾಸ್ ಆಗಿರಬೇಕು. ಬಟ್ ಇಲ್ಲಿ ಏನಾಗಿದೆ ಕಂಡೀಷನು ಫೇಲ್ ಆಗಿದೆ, ಇಲ್ಲೂ ಕೂಡ ಬರೋಲ್ಲ. ಓಕೆ ಇಯರ್ದವರು ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಆಗ್ತದೆ, ಹಂಗಾಗಿ ಸ್ವಲ್ಪ ಅರ್ಥ ಮಾಡಿಸಿದ್ದೀನಿ. ಇನ್ನೊಂದು ಟೈಮ್ ಬೇಕಾದರೆ ವಾಪಸ್ ಚೆಕ್ ಮಾಡ್ಕೋರಿ. ಆದರೆ ಒಂದು ಸಬ್ಜೆಕ್ಟ್ಗೆ 5 ಕೊಡ್ತಾರೆ, ಇನ್ನೊಂದು ಸಬ್ಜೆಕ್ಟ್ಗೆ 2 ಕೊಡ್ತಾರೆ ಮ್ಯಾಕ್ಸಿಮಮ್ಮು. ಇನ್ ಕೇಸ್ ಅದು ಕೊಡೋಕೆ ಏನು ಹೇಳ್ತಾ ಇದ್ದೀನಿ ಎಲ್ಲನೂ ಕೂಡ ಅಂದರೆ ಪಾಸ್ ಆಗಿರಬೇಕು. ಈಗ ಸಿಂಗಲ್ ಸಬ್ಜೆಕ್ಟ್ ಕೆಲವೊಂದಿಷ್ಟು ಹುಡುಗರು ಹೇಳ್ತಾರೆ ಬರ್ತಾರೆ ನನಗೆ ಸಿಂಗಲ್ ಸಬ್ಜೆಕ್ಟ್ 32 ಬಿದ್ದಿದೆ, ಇದಕ್ಕೆ ಗ್ರೇಸ್ ಮಾರ್ಕ್ಸ್ 7 ಕೊಡ್ತಾರೆ ಅಂತಂದರೆ ಖಂಡಿತವಾಗ್ಲೂ ಕೊಡಲ್ಲ. ಯಾಕಂದರೆ ಅದು ಈ 32 ಸಿಂಗಲ್ ಸಬ್ಜೆಕ್ಟು ಮ್ಯಾಕ್ಸಿಮಮ್ ಎಷ್ಟು 5 ಕೊಡಬೇಕು. ಮ್ಯಾಕ್ಸಿಮಮ್ 5 ಕೊಡೋ ಕಾರಣ 5 ಕೊಟ್ಟರು ಕೂಡ 37 ಆಗುತ್ತೆ. ಸೊ ಹಂಗಾಗಿ ಫೇಲ್. ಮತ್ತು 7 ಕೊಡೋದಕ್ಕೆಲ್ಲ ಬರ್ತಾರೆ ಅಂತಂದರೆ 7 ಕೊಡಲ್ಲ. ಯಾಕಂದರೆ ಒಂದು ಸಬ್ಜೆಕ್ಟಿಗೆ ಮ್ಯಾಕ್ಸಿಮಮ್ 5 ಇರ್ತದೆ. ಓಕೆ ಇದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನಿಮಗೆ ಅರ್ಥ ಆದರೆ ಇವಾಗ ಇಯರ್ ಅವರು ನೀವು ಬೇಕಾದರೆ ಎಕ್ಸಿಟ್ ಆಗ್ಬೋದು. ಓಕೆ ಈಗ ಸೆಮ್ ಅವ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸೆಮ್ ಅವರು ಓಕೆ ನಿಮ್ಗೆ ಸೆಮ್ ಅವ್ರಿಗೆ ಯಾವ ರೀತಿ ಇದೆ ರೂಲ್ಸ್ ಅಂತಂದರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಬರೋದೇ 5 ಮಾರ್ಕ್ಸ್. ಓಕೆ ಅವ್ರಿಗೆ ಸೆಮ್ ಅವ್ರಿಗೆ 7 ಮಾರ್ಕ್ಸ್ ಯಾಕಿತ್ತಂದರೆ ಅವ್ರ ಸಬ್ಜೆಕ್ಟ್ಗಳು ಭಾಳ ಇರ್ತವೆ. ಯಾಕಂದರೆ ಆ್ಯನ್ಯುವಲ್ ಓದೋ ಕಾರಣ ಅವ್ರ ಸಬ್ಜೆಕ್ಟ್ ಭಾಳ ಆಗ್ತವೆ. ಹಂಗೆ ಅನ್ನೋ ಕಾರಣ 7 ಕೊಟ್ಟರೆ ನಿಮ್ಮ ಸೆಮ್ ಅವ್ರು ಬರೋದೇ 2 ಅಥವಾ 3 ಸಬ್ಜೆಕ್ಟ್ಗಳು ಬರೀತಾ ಇರ್ತಾರೆ. ಸೊ ಹಂಗಾಗಿ 5 ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ನಿಮಗೂ ಕೂಡ ಸೇಮು ಒಂದೇ ಸಬ್ಜೆಕ್ಟ್ಗೆ ಕೊಡ್ತಾರೆ. ಒಂದೇ ಸಬ್ಜೆಕ್ಟ್ ನಾನು ಹೇಳ್ತಿರೋದು ಏನಪ್ಪ ಅಂದರೆ ಒಂದೇ ಸಬ್ಜೆಕ್ಟಿಗೆ ಕೊಡೋದು. ಲೈಕ್ ಎಕ್ಸಾಮ್ ಅಂದರೆ ಬ್ರದರ್ ಮತ್ತೀಗ 2 ಆಗಿ ಕಂಬೈಂಡ್ ಆಗಿದ್ದು ಅಂತಂದರೆ ಕಂಬೈಂಡ್ ಆಗಿದ್ದಾಗ ಅವು 2 ಕೂಡ ಸಬ್ಜೆಕ್ಟ್ ಸೇರಿ ಒಂದೇ ಸಬ್ಜೆಕ್ಟ್ ಅಂತ ನಾವು ಕರಿತೀವಿ. ಲೈಕ್ ಎಕ್ಸಾಂಪಲ್ ನಿಮಗೆ ಈಗ ಅನಾಟಮಿ ಫಿಸಿಯಾಲಜಿ ಲೈಕ್ ಹೇಳ್ತಿದ್ದೀನಿ ನಾನು. ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಇದೆ. ಓಕೆ 2 ಕೂಡ ಎಷ್ಟು ತೆಗಿಬೇಕು ನಿಮ್ಗೆ 2 ಕೂಡ ಕಂಬೈಂಡಾಗಿ 32 ತೆಗಿಬೇಕು. ಇವಾಗ ಈ ಕಂಡೀಷನ್ 15 ಇದೆ, ಇಲ್ಲಿ ಪ್ಲಸ್ ಇದು ಕೂಡ 15 ಇದೆ. ಇವಾಗ ಎಷ್ಟಾಗ್ತದೆ 30 ಆಗುತ್ತೆ. ಗ್ರೇಸ್ ಮಾರ್ಕ್ಸ್ 5 ಕೊಟ್ಟರು ಕೂಡ ಫೇಲ್ ಆಗ್ತದೆ. ಈ ಸಬ್ಜೆಕ್ಟ್ 18 ಮಾಡ್ಕೊತೀನಿ, ಒಂದು 15 ಒಂದು 18 ಮಾಡ್ಕೊತೀನಿ. ಇವಾಗ ಎಷ್ಟಾಯಿತು 33 ಆಯಿತು. ಅವಾಗ ಪ್ಲಸ್ ಯಾವುದಾದ್ರೂ ಒಂದು ಸಬ್ಜೆಕ್ಟ್ 5 ಕೊಟ್ಬಿಟ್ಟು ಏನಾಗ್ತದೆ ನಿಮಗೆ ಪಾಸ್ ಮಾಡ್ತಾರೆ. ವರಿ ಮಾಡ್ಕೊಬೇಡಿ. ಈ ಪಾಸ್ ಆಗಬೇಕು ಅಂದರೆ ಮಾಡಬೇಕು ಅನ್ನೋಕ್ಕೂ ಕೂಡ ಏನಪ್ಪ ಅಂದರೆ ಇವೆರಡು ಕೂಡ ಸಬ್ಜೆಕ್ಟಲ್ಲಿ ಆ ರೀತಿ ಇದ್ದರೆ ಓಕೆ. ಬಟ್ ರಿಮೈನಿಂಗ್ ಬೇರೆ ಒಂದು ಸಬ್ಜೆಕ್ಟ್ ಪಾಸ್ ಆಗಿರಲೇಬೇಕು.
ಲೈಕ್ ಇನ್ನೊಂದು ಈಗ ಅರ್ಥ ಮಾಡ್ತೀನಿ ನೋಡಿ. ಈಗ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಇದೆ, ಅದಕ್ಕೆ ಎಷ್ಟು ತೊಗೊಂಡಿದ್ದೀರಾ ಹೆಂಗೋ ಮಾಡಿ ಎಷ್ಟಾಗಿದೆ ಅಂತಂದರೆ ಒಂದರಲ್ಲಿ 16 ತೆಗೆದಿದ್ದೀರಾ, ಇನ್ನೊಂದರಲ್ಲಿ ಎಷ್ಟು ತೆಗೆದಿದ್ದೀರ ಅಂತಂದರೆ ಲೈಕ್ ಎಷ್ಟು ತೊಗೊಳ್ಳೋಣಪ್ಪ ಅಂತಂದರೆ 21 ತೊಗೊಳ್ಳೋಣ. ಓಕೆ 21 ತೊಗೊಳ್ಳೋಣ. ಎಷ್ಟಾಗ್ತದೆ ಅಂದರೆ 37 ಆಗ್ತದೆ. ಈಗ ಅನಾಟಮಿ ಫಿಸಿಯಾಲಜಿ ಆಗುತ್ತೆ ಆ್ಯಂಡ್ ಸೋಷಿಯಾಲಜಿ ಆ್ಯಂಡ್ ಸೈಕಾಲಜಿ ಅಂತ ಇದೆ. ಸೋಷಿಯಾಲಜಿ ಆ್ಯಂಡ್ ಸೈಕಾಲಜಿ ಇದ್ದಾಗ ಇದಕ್ಕೂ ಕೂಡ ನಾನು ಏನು ಮಾಡ್ತೀನಿ ಅಂತಂದರೆ ಒಂದಕ್ಕೆ 15 ತೊಗೊತೀನಿ, ಪ್ಲಸ್ ಇದಕ್ಕೆ 22 ತೊಗೊತೀನಿ. ಈ ರೀತಿ ಇರ್ತದೆ. ನಿಮ್ಗೆ ಅನ್ಕೊಬೋದು ನಿಮಗೆ ಬ್ರದರ್ ಈಗ ಏನಾಗಿದೆ ಅಂತ ಕಂಡೀಷನ್ ಯಾವ ರೀತಿ ಇದೆ ಅಂತಂದರೆ, ಈಗ ನಿಮ್ಗೆ ಈಗ ಮೇಲ್ಗಡೆಯದು ಕೂಡ ಎಷ್ಟು ಬೇಕು 37 ಆಗಿದೆ, ಇದು ಕೂಡ 37 ಆಗಿದೆ ಅಣ್ಣ. ಮತ್ತು ಇದಕ್ಕೆ 1 ಪ್ಲಸ್ ಇದಕ್ಕೊಂದು ಕೊಟ್ಬಿಟ್ಟು 38 ಮಾಡ್ಬೋದಲ್ಲ ಬ್ರದರ್, ಯಾಕಂದರೆ ನಿಮ್ಗೆ 5 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಇದೆ ಕೊಡ್ತಾರಂತಂದರೆ ಖಂಡಿತವಾಗ್ಲೂ ಕೊಡಲ್ಲ. ಯಾಕಂತಂದರೆ ಅವ್ರು ಹೇಳ್ತಾ ಇದ್ದಾರೆ, ಅವ್ರು ಯಾವ ರೀತಿ ಅಂದರೆ ಈ ಒಂದು ಸಬ್ಜೆಕ್ಟ್ ಅಂದರೆ ಅನಾಟಮಿ ಫಿಸಿಯಾಲಜಿ ಅನ್ನೋದು ಒಂದು ಸಬ್ಜೆಕ್ಟು, ಅದಕ್ಕೆ ಮ್ಯಾಕ್ಸಿಮಮ್ 5 ಕೊಡ್ಬೋದು. 5 ಕೊಡ್ಬೋದು, ಬಟ್ ರಿಮೈನಿಂಗ್ ಎಲ್ಲನೂ ಕೂಡ ಪಾಸ್ ಆಗಿರಬೇಕು. ಎಷ್ಟೋ ಹುಡುಗರು ನೋಡಿ ಎಷ್ಟು ಅನ್ಲಕ್ಕಿ ನೋಡಿ, ಹೇಳ್ತೀನಿ ನೋಡಿ, ಒಂದೊಂದು ಮಾರ್ಕ್ಸ್ ಕೊಟ್ಟರು ಕೂಡ ಅಂದರೆ ಒಂದೊಂದು ಮಾರ್ಕ್ಸ್ ಕೊಟ್ಟರು ಕೂಡ 2 ಅಂದರೆ 4 ಸಬ್ಜೆಕ್ಟು ಪಾಸ್ ಆಗುವಂಥ ಸಿಚುವೇಷನೊಳಗೆ, ಅಥವಾ ಇದರಲ್ಲಿ ಯಾವುದಾದ್ರೂ 1 ಮಾರ್ಕ್ಸ್ ತೊಗೊಂಡಿದ್ರು ಕೂಡ ಏನಾಗ್ತಿತ್ತು ಅಂತಂದರೆ 4 ಕೂಡ ಸಬ್ಜೆಕ್ಟು ಪಾಸ್ ಆಗ್ತಿತ್ತು. ಅರ್ಥ ಮಾಡ್ಕೊರಿ. ಈಗ ಲೈಕ್ ಎಕ್ಸಾಂಪಲ್ ಇದೊಂದು 16 ಮಾಡ್ಕೊತೀನಿ ನಾನು ಅಷ್ಟೇ. ಈಗ ಎಷ್ಟಾಯ್ತು ಅಂತಂದರೆ 38 ಆಗಿಬಿಡ್ತಿದ್ದು. ಈಗ 38 ಆಯ್ತು. ಈಗ ಅವಾಗ ಏನಾಯ್ತು, ಆಟೋಮೆಟಿಕ್ಲಿ ಗ್ರೇಸ್ ಮಾರ್ಕ್ಸ್ ಇದಕ್ಕೆ 1 ಮಾರ್ಕ್ಸ್ ಬಂದುಬಿಡ್ತದೆ, ಪಾಸ್ ಆಗ್ತೀರಾ. ಈಗ ಕೆಲವೊಂದು ಹುಡುಗರು ಲಕ್ಕಿ ಸ್ಟೂಡೆಂಟ್ ಯಾವ ರೀತಿ ಇರ್ತಾರೆ ನೋಡಿ, ಲೈಕ್ ಹೇಳ್ತೀನಿ ನನಗೆ. ಈಗ ಒಂದು ಯಾವುದರಲ್ಲಿ 16 ಪ್ಲಸ್ 22 ತೆಗೆದುಬಿಟ್ಟು ಏನು ಮಾಡಿದ್ದಾರೆ ಅಂತಂದರೆ ಪಾಸ್ ಆಗಿಬಿಟ್ಟಿದ್ದಾರೆ. ಅಂದರೆ 38 ಆಗಿಬಿಟ್ಟಿದೆ. ಇನ್ನೂ ಒಂದು ಬಂದಿದೆ, ಅಲ್ಲಿ ಏನಾಗಿದೆ ಅಂತಂದರೆ ಅಲ್ಲಿ ಅಲ್ಲಿ ಏನಾಗಿದೆ ಅಂತಂದರೆ, ಈಗ ಅರ್ಥ ಮಾಡ್ತೀನಿ, ಒಂದು 15 ತಗೊಂಡಿದ್ರೆ, ಇನ್ನೂ ಒಂದು ಏನಪ್ಪ ಅಂದರೆ ಕೇವಲ 18 ತೊಗೊಂಡಿದ್ದಾರೆ. 18 ತೊಗೊಂಡಾಗ ಏನಾಗ್ತದೆ ಅಂದರೆ ಕಂಪ್ಲೀಟಾಗಿ ಏನಪ್ಪ ಆಗುತ್ತೆ ಅಂತಂದರೆ, ಇವಾಗ 15 ಪ್ಲಸ್ 18 ಅಂದರೆ 33. ಕಂಪ್ಲೀಟಾಗಿ 5 ಮಾರ್ಕ್ಸ್ ಕೊಟ್ಟು ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ. ಈಗ ಹೇಳ್ದಂಗೆ ನೋಡಿ, ಅದೇ ಇಲ್ಲಿ ಇದೇ ಇಲ್ಲಿ ಏನಾರ 15 ತೆಗೆದು ಇಲ್ಲಿ 20 ತೆಗೆದ್ರೂ ಕೂಡ, ಅಂದರೆ 22 ಈ ರೀತಿ ತೆಗೆದ್ರೂ ಕೂಡ ಏನಪ್ಪ ಆಗ್ತಿತ್ತು, ಫೇಲ್ ಅಂತ ಬರ್ತಿತ್ತು. ಒಂದೊಂದು ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಕೊಟ್ಟರು ಎಲ್ಲ ಕೂಡ ಸಬ್ಜೆಕ್ಟ್ ಪಾಸ್ ಆಗೋದು. ಇಲ್ಲಿ 5 ಮಾರ್ಕ್ಸ್ ದೂರ ಇದ್ದರೂ ಕೂಡ 5 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಯಾಕಂತಂದರೆ ಇಲ್ಲಿ ಪಾಸ್ ಆಗಿಬಿಟ್ಟಿದ್ದಾನೆ ಅವನು, ಇಲ್ಲಿ ಏನಾಗಿದ್ದಾನೆ, ಇಲ್ಲಿ ಈ ಸಬ್ಜೆಕ್ಟಲ್ಲಿ ಪಾಸ್ ಆಗಿಬಿಟ್ಟಿದ್ದಾನೆ. ಸೊ ಹಂಗಾಗಿ ಇದು ಇನ್ನೊಂದು ಅನ್ಲಕ್ಕಿ. ಇದು ಲಕ್ಕಿ ಥರ ಇದೆ, ಯಾಕಂದರೆ 5 ಮಾರ್ಕ್ಸ್ ದೂರ ಇದ್ದರೂ ಕೂಡ ಪಾಸ್ ಆದ. ಇಲ್ಲಿ ಕೇವಲ 1 ಮಾರ್ಕ್ಸ್ ಬಂದಿದ್ದರೆ 4 ಸಬ್ಜೆಕ್ಟು ಪಾಸ್ ಆಗ್ತಿತ್ತು, 4 ಸಬ್ಜೆಕ್ಟ್ ಫೇಲ್ ಆಯಿತು. ಅಲ್ಲಿ 5 ಮಾರ್ಕ್ಸ್ ಕೊಟ್ಟು 4 ಸಬ್ಜೆಕ್ಟ್ ಪಾಸ್ ಆಗಿದೆ ಅಂತಂದರೆ ಇದು ರೂಲ್ಸ್. ಇದು ರೂಲ್ಸ್, ನಾವು ಏನು ಕೂಡ ಚೇಂಜ್ ಮಾಡೋಕ್ಕಾಗಲ್ಲ ಇವಾಗ. ಈಗ ನಾನು ಲಕ್ಕಿ ಅನ್ಲಕ್ಕಿ ಅರ್ಥ ಮಾಡಿಸಿದೆ ಅಂದ್ಕೊತೀನಿ. ಇದೆ ಅಂದರೆ ಲಕ್ಕಿ ಅಂತಂದರೆ ಏನಪ್ಪ ಅಂದರೆ 5 ಮಾರ್ಕ್ಸ್ ಕೊಟ್ಟರು ಕೂಡ ಪಾಸ್ ಮಾಡಿದರು, ಇಲ್ಲಿ 1 ಮಾರ್ಕ್ಸ್ ಬರೆದೇ 4 ಕೂಡ ಸಬ್ಜೆಕ್ಟ್ ಆದರೂ ಇದು ಅನ್ಲಕ್ಕಿ. ಇದು ನಿಮಗೆ. ಆ್ಯಂಡ್ ಸಿಂಗಲ್ ಸಬ್ಜೆಕ್ಟು ಕೂಡ ಕೆಲವೊಂದಿಷ್ಟು ಹುಡುಗರು ಇದ್ದಾವೆ. ಲೈಕ್ ಎಕ್ಸಾಂಪಲ್ ಈಗ ಥರ್ಡ್ ಸೆಮ್ ಫಿಫ್ತ್ ಸೆಮಿಸ್ಟರ್ ಹುಡುಗರು ಬರೀತಿದ್ರೆ 75 ಮಾರ್ಕ್ಸಿಗೆ ಬರೀತಿದ್ರೆ, ನಿಮಗೆ ಮ್ಯಾಕ್ಸಿಮಮ್ ಎಷ್ಟು ಬರಬೇಕಂತಂದರೆ 38 ಬರಬೇಕು. ಈ 33 ಬಂದಿದ್ದರೂ ಕೂಡ ಏನಪ್ಪ ಅಂದರೆ 5 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಆಗ್ತಾರೆ. ಬಟ್ ನೀವು ಇನ್ನೂ ಒಂದು ಸಬ್ಜೆಕ್ಟ್ ಅದು ಕ್ಲಿಯರ್ ಅಂದರೆ ಪಾಸ್ ಆಗಿರ್ಬೇಕಂದ್ರೆ ಅದು 38 ಮೇಲೆ ಬಂದಿರ್ಬೇಕು ಮಾರ್ಕ್ಸ್. ಹಂಗಿದ್ರೆ ಮಾತ್ರ ಇಲ್ಲಿ ಏನಾಗ್ತದೆ ಅಂತಂದರೆ 5 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಬರ್ತದೆ. ಇನ್ನು ಈಗ ಏನಪ್ಪ ಅಂತಂದರೆ ಲೈಕ್ ಈಗ 75 ಮಾರ್ಕ್ಸಿಗೆ 2 ಇದಾವೆ. 75 ಮಾರ್ಕ್ಸಿಗೆ 2 ಇದಾವೆ. ಒಂದು ಏನು ಮಾಡಿದಾರೆ ಅಂತಂದರೆ ಒಂದು 37 ತೆಗೆದಿದ್ದಾರೆ, ಇನ್ನೊಂದು 36 ತೆಗೆದಿದ್ದಾರೆ. ಈ ಕಂಡೀಷನ್ ಒಳಗೂ ಕೂಡ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡೋಕ್ಕಾಗಲ್ಲ. ಯಾಕಂತಂದರೆ ಒಂದು ಸಬ್ಜೆಕ್ಟು 38, ಯಾವುದೂ ಕೂಡ ಒಂದು 38 ಇಲ್ಲ. ಅವ್ರು ಕೊಡೋದು ಒಂದೇ ಸಬ್ಜೆಕ್ಟಿಗೆ. ಒಂದು ಸಬ್ಜೆಕ್ಟಿಗೆ ಕೊಟ್ಟು ಬರ್ತಾರೆ, ಇದನ್ನಾರು ಅಟ್ಲೀಸ್ಟ್ ಪಾಸ್ ಮಾಡಲಿ ಅಂತಂತಂದರೆ ಆ ರೀತಿ ಬರೋಲ್ಲ. ಯಾಕಂದರೆ ಅವ್ರು ಗ್ರೇಸ್ ಮಾರ್ಕ್ಸ್ ಕೊಡೋದೇ ಪಾಸ್ ಮಾಡೋಕ್ಕೆ. ನೀವು ಈ ರೀತಿ ಒಂದು ಸಬ್ಜೆಕ್ಟ್ ಪಾಸಾಗಿ ಇನ್ನೊಂದು ಸಬ್ಜೆಕ್ಟ್ ಅಂತ ಬರೋಲ್ಲ ಆ ರೀತಿ. ಸೊ ಇದಿಷ್ಟು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಿದ್ದೇನೆ. ಇನ್ನೂ ಕೂಡ ಸೆಮಿಸ್ಟರ್ ಇನ್ನೂ ಕೂಡ ನಿಮ್ಗೆ ಕ್ಲಾರಿಟಿ ಹೇಳ್ಬೇಕಂದ್ರೆ 75 ಮಾರ್ಕ್ಸಿನ 2 ಸಬ್ಜೆಕ್ಟ್ ಇದಾವೆ ಅಂತಂದರೆ ಸಿಂಗಲ್ ಪೇಪರ್ ಹೇಳ್ತಾ ಇರೋದು. ಈಗ ಯಾವುದೋ ಒಂದು ಸಬ್ಜೆಕ್ಟ್ 37 ಬಂದಿದೆ, ಇನ್ನೊಂದು ಯಾವುದೋ ಸಬ್ಜೆಕ್ಟ್ 39 ತೊಗೊಂಡು ಪಾಸ್ ಆಗಿಬಿಟ್ಟಿದ್ದಾರೆ ಅಂತಂದರೆ ಅವಾಗ ಇದಕ್ಕೆ ಏನು ಮಾಡ್ತಾರೆ, ಗ್ರೇಸ್ ಮಾರ್ಕ್ಸ್ 1 ಕೊಡ್ತಾರೆ. ಈ 39 ತೊಗೊಂಡಿದ್ದೀರಾ, ಇದಕ್ಕೆ ನೀವು ಕೇವಲ 33 ತೆಗೆದ್ರೂ ಕೂಡ 5 ಮಾರ್ಕ್ಸ್ ಕೊಡ್ತಾರೆ. ಈಗ ಇನ್ನೂ ಮುಂದುವರೆದು ಹೇಳ್ಬೋದು. ಇವಾಗ ಹೇಳ್ದಂಗೆ 37 36 ಬಂತಂದರೆ ಇದಕ್ಕೊಂದು ಇದಕ್ಕೆ 2 ಈ ರೀತಿ ಕೊಡೋಕ್ಕೆ ಬರೋಲ್ಲ. ಯಾಕಂದರೆ ಒಂದು ಸಬ್ಜೆಕ್ಟ್ ಕ್ಲಿಯರ್ ಇರಲೇಬೇಕು. ಅರ್ಥ ಮಾಡ್ಕೊರಿ. ಅಂದರೆ ಹೋದ ವರ್ಷ ಕೊಟ್ಟಿರ್ತಕ್ಕಂಥ ಬೇಸ್ಡ್ ಆದಮೇಲೆ ಅಂದರೆ ಹೋದ ವರ್ಷನ ಬದಲೇನು ಈ ಕಳೆದ 3 ವರ್ಷದಿಂದನೂ ಕೂಡ ಅದೇ ಆಗಿದೆ. ನೆಕ್ಸ್ಟ್ ಅಂದರೆ 3 ವರ್ಷ ಅಂದರೆ ಈಗ 2 ವರ್ಷ ಆಯ್ತಲ್ವ ಸೆಮಿಸ್ಟ್ರು ಹುಡುಗರು ಬರೋದು, ಇದು 3ನೇ ವರ್ಷ ಸದ್ಯ. ಯಾಕಂದರೆ 4 ಸೆಮ್ ಹೋಗಿದ್ದಾವೆ, ಈ 5ನೇ ಸೆಮ್ಮು ನಡೀತಾ ಇದೆ. 4 ಸೆಮ್ ಕೊಟ್ಟಿರ್ತಕ್ಕಂಥ ಬೇಸ್ ಮೇಲೆ ಹೇಳಿದ್ದೀನಿ, ಎಲ್ಲನೂ ಕೂಡ ಅನಲೈಸಿಸ್ ಮಾಡಿದ್ದೀನಿ, ಹಂಗಾಗಿಬಿಟ್ಟು ಹೇಳ್ತಿರೋದು. ಆ್ಯಂಡ್ ಇಯರ್ದಂತರೂ ಅದ್ರ ಬಿಟ್ಟು ಚೇಂಜಸ್ ಅಂತೂ ಹೋಗಲ್ಲ. ಸೆಮ್ಮು ಕೂಡ ಇದೆ, ಬಟ್ ಸೆಮ್ ಅವ್ರಿಗೆ ಸಮ್ ಟೈಮ್ 6 ಮಾರ್ಕ್ಸು ಕೂಡ ಗ್ರೇಸ್ ಮಾರ್ಕ್ಸು ಕೂಡ ಚಾನ್ಸಸ್ ಇರ್ತವೆ. ಅದು
ಯೂನಿವರ್ಸಿಟಿ ಎಷ್ಟು ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಕೊಡಬೇಕಂತಂದು ಆ ಒಂದು ಅವರು ಡಿಸೈಡ್ ಮಾಡ್ಬೇಕು. ಬಟ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೋದ ವರ್ಷ ಅಂತೂ 5 ಮಾರ್ಕ್ಸ್ ಅಷ್ಟೇ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರೋದು, 6 ಮಾರ್ಕ್ಸ್ ಕೊಡಲ್ಲ. 6 ಮಾರ್ಕ್ಸ್ ಕೊಟ್ಟರೆ ನಿಮ್ಮ ಲಕ್. ಓಕೆ, ಯಾಕಂದರೆ ಕೆಲವೊಂದಿಷ್ಟು ಹುಡುಗರು ಒಂದೊಂದು ಮಾರ್ಕ್ಸಲ್ಲಿ ಎಷ್ಟು ಹುಡುಗರು ಫೇಲ್ ಆಗ್ತಾ ಇರ್ತಾರೆ. ಈಗ ಹೇಳ್ದಂಗೆ ಅದು 1 ಮಾರ್ಕ್ಸ್ ಬಂದರೆ 4 ಕೂಡ ಸಬ್ಜೆಕ್ಟು ಪಾಸ್ ಆಗೋ ಚಾನ್ಸಸ್ ಇರ್ತದೆ. ಇದು ಅನ್ಲಕ್ಕಿ ಆಗಿಬಿಟ್ಟು ಏನಾಗ್ತದೆ, ಎಲ್ಲನೂ ಕೂಡ ಫೇಲ್ ಆಗ್ತಾ ಇರ್ತದೆ. ಓಕೆ, ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದರೆ ಹೋಗ್ಬಿಟ್ಟು ಕಮೆಂಟಲ್ಲಿ ಹಾಕಿ. ಬಹಳಷ್ಟು ನಿಮಗೆ ಗೊಂದಲಗಳು ಸ್ಟಾರ್ಟ್ ಆಗುತ್ತೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ. ಇದು ಹೇಳ್ತಿದ್ದೀನಿ ನೋಡಿ, ಯಾವುದೇ ರೀತಿ ಇವಾಲ್ಯೂಟ್ರು ಕೊಡಲ್ಲ, ಯಾವುದೇ ರೀತಿಯಾಗಿ ನಿಮ್ಮ ಸರ್ಸ್ ಕೊಡಲ್ಲ, ಯಾರೂ ಕೂಡ ಕೊಡಲ್ಲ. ಆಟೋಮೆಟಿಕ್ಕಾಗಿ ಏನಾಗ್ತದೆ ಅಂದರೆ ಕಂಪ್ಯೂಟರ್ ಜನ್ರೇಟ್ ಆಗಿಬಿಟ್ಟು, ಅಂದರೆ ಸಾಫ್ಟ್ವೇರ್ ಎಲ್ಲನೂ ಕೂಡ ನಿಮ್ಮ ಮಾರ್ಕ್ಸ್ ನೋಡಿರ್ತಾರೆ, ಎಂಟ್ರಿ ಮಾಡಿರ್ತಾರೆ ಮಾರ್ಕ್ಸ್ ಪಿನ್ ಮಾಡೋರು. ಅವಾಗ ಏನಾಗ್ತದೆ, ಗ್ರೇಸ್ ಮಾರ್ಕ್ಸ್ ಬರಬೇಕಾ ಬೇಡ ಅಂತ ಅದೇ ಡಿಸೈಡ್ ಆಗಿಬಿಟ್ಟು ನಿಮ್ಮದು ಪಾಸ್ ಆರ್ ಫೇಲ್ ಎಲ್ಲನೂ ಕೂಡ ಅದೇ ಪ್ರಿಂಟ್ ಆಗಿರ್ತದೆ, ನಿಮ್ಮ ರಿಸಲ್ಟಲ್ಲಿ ಬರುತ್ತೆ. ಓಕೆ, ಇದಿಷ್ಟು. ಇದ್ರ ಬಗ್ಗೆ ಇನ್ನೂ ಕೂಡ ಡೌಟ್ಸ್ ಇತ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಿಮಗೆ ಆನ್ಸರ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಮೇನಾಗಿ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಆ್ಯಂಡ್ ನಮ್ಮ ಚಾನಲ್ ಕನ್ನಡದಲ್ಲಿ ಮಾಡ್ತಿದ್ದೀನಿ, ಒಂದು ಸಬ್ಸ್ಕ್ರೈಬ್ ಆಗಿ. ಓಕೆ, ಇಷ್ಟೆಲ್ಲ ಕೇಳ್ಕೊತಿದ್ದೀನಿ. ಇದ್ರ ಮೇಲೆ ನಿಮ್ಮ ಇಷ್ಟ. ಓಕೆ, ಸಿಗೋಣ ನೆಕ್ಸ್ಟ್. ಏನಾದರೂ ನಿಮ್ಗೆ ಏನಾದರೂ ಬೇರೆ ಏನಾದರೂ ಇದ್ರ ತಕ್ಕನಾಗಿ ಏನಾದರೂ BS ನರ್ಸಿಂಗಲ್ಲಿ ನಿಮ್ಗೆ ಏನಾದರೂ ಡೆಫಿಷಿಯನ್ಸಿ ಏನಾದರೂ ಇತ್ತಂದರೆ ಹೇಳಿ, ಅದ್ರ ಬಗ್ಗೆ ನಿಮಗೆ ತಿಳಿಸುವಂತಂದರೆ, ನಿಮ್ಗೆ ಏನೋ ಗೊತ್ತಿಲ್ಲ ಅಂತಂದ್ರೂ ಕೂಡ ಕೇಳಿ, ನನ್ನ ಆನ್ಸರ್ ಅಂದರೆ ಅದಕ್ಕೆ ತಿಳಿಸ್ತೀನಿ ನಿಮಗೆ. ಓಕೆ, ಬರಿಬೇಡ. ಬಾಯ್.